ಕಾಳುಗಳನ್ನು ಯೂಸ್ ಮಾಡಬೇಕು. ಹೆಚ್ಚು ಕಬ್ಬಿಣದ ಅಂಶ ಅಂದರೆ ಮಹಿಳೆಯರಲ್ಲಿ ಹೆಚ್ಚು ರಕ್ತಹೀನ, ಪುರುಷರಿಗಿಂತ ರಕ್ತಹೀನತೆ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ತಡೆಗಟ್ಟಬೇಕು ಅಂದರೆ ನಾವು ಬಂಧುಗಳೇ, ನೀವು ಅಂದರೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಮತ್ತು PDOs, ಸೆಕ್ರೆಟರೀಸ್ ಇವರೆಲ್ಲ ಕೆಳಹಂತದಲ್ಲಿ ನೀವು ಕೆಲಸ ಮಾಡ್ತೀರಾ. ನೀವು ಇದನ್ನು ಸಾರ್ವಜನಿಕರಿಗೆ ತಿಳುವಳಿಕೆ ಅಂದರೆ ಬೇಸಿಕಲಿ ನೀವು ಒಂದು ಬ್ರಿಡ್ಜ್ ಇದ್ದಂಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು. ನೀವು ಈಗ ಮನೆ ವಿಸಿಟ್ ಕೊಡ್ತೀರಾ, ಕೊಟ್ಟಾಗ ಜನಕ್ಕೆ ಅರಿವು ಮೂಡಿಸ್ಬೇಕು ಮಹಿಳೆಯರಲ್ಲಿ. ಪ್ರತಿಯೊಬ್ಬ ಮನುಷ್ಯನಿಗೂ, ಭಾರತ ಪ್ರಜೆಗೂ ಕೂಡ ಕಾನೂನು ಅರಿವು ಬಹಳ ಮುಖ್ಯ ಅಂತಕ್ಕಂಥದ್ದು. ಸಾಮಾನ್ಯ ಜ್ಞಾನವನ್ನ ಕಾನೂನಲ್ಲಿ ಪಡ್ಕೋಬೇಕು ಮತ್ತು ತಿಳ್ಕೋಬೇಕು ಅಂತಕ್ಕಂಥದ್ದು. ಈ ದೇಶದ ಉದ್ದಗಲಕ್ಕೂ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ, ಕಟ್ಟಕಡೆಯ ನಾಗರಿಕನಿಗೂ ಕೂಡ ಕಾನೂನು ಅರಿವು ಇರಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಭಾರತ ದೇಶದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಬೇರೆಯವನ್ನು ಕೂಡ ಅಟ್ಟಶಿಟ್ಟೆ ದಟ್ ಮೀನ್ಸ್ ಅವನ ಕೀಳ್ಮಟ್ಟ ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 17 ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೇರಿಸ್ತಾರೆ. ಎಲ್ಲ ವಿಚಾರಗಳನ್ನ, ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲ ನಾವು ಅಲ್ಲಿ ಚರ್ಚೆಯಾಗಿ ಆ ಗ್ರಾಮ ಪಂಚಾಯತಿಗೆ ಯಾವ ರೀತಿಯಾದ ಮಹಿಳೆಯರ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಿದೆ, ವ್ಯವಸ್ಥೆ ಇದೆ ಅನ್ನೋದನ್ನು ನಾವು ಅಲ್ಲಿ ಚರ್ಚೆ ಮಾಡಿ ಆ ನಿಟ್ಟಿನಲ್ಲಿ ಈ ಸಮಿತಿ ಜಾಗೃತವಾಗಿ ಕೆಲಸ ನಿರ್ವಹಿಸಿದ್ರೆ ಆಲ್ಮೋಸ್ಟ್ ಅಲ್ಲಿ ನಾವು ಏನು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ನಾವು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗಿಡಕ್ಕೆ ನೀರೇನು ಶಿಕ್ಷಕರು ಆದಂತಹ ಶ್ರೀ ರಘು ಸರ್ ಅವರನ್ನು ಆಭಾರ. ಒತ್ತು ಯಾವುದೇ ಬಂದ್ರೆ ನಮ್ಮಲ್ಲಿರುವಂತಹ ಕೆರೆ, ಕಟ್ಟ, ಹಳ್ಳ, ನದಿ, ಕೆರೆ ಇಂಜಿನಿಯರಿಂಗ್ ನಮಗೆ ಮುಖ್ಯವಾಗಲೇ ಇಲ್ಲ. ನೀರಿಲ್ಲದೆ ನಾವು ಬದುಕೊಡ್ತೀವಿನೋ ಅನ್ನೋ ಭ್ರಮೆಯನ್ನು ಹೊರಟಾಗೆ ನಮ್ಮ ವರ್ತನೆ ಇತ್ತು. ಇದೆಲ್ಲದರ ಫಲ ಏನಾಯ್ತು ಅಂತಂದ್ರೆ, ಮೊದಲು ಕಾಡು ಹೂಳು ಬರೋದು ಶುರುವಾಯಿತು. ಒಂದು ಕೆರೆಯ ಆಯುಷ್ಯ ಎಷ್ಟು? PWD ರಿಪೋರ್ಟ್ ಹೇಳುತ್ತೆ 50 ವರ್ಷಗಳು ಹೇಳುತ್ತೆ. ಅಲ್ಲೇ ನಿಮ್ಮಲ್ಲಿರುವಂತಹ ಕಲ್ಲು ಬೆಟ್ಟದ ಕೆಳಗಡೆ ಮಾಡಿದ ಕೆರೆಗಳು ಸಾವಿರಾರು ವರ್ಷಗಳ ಕಾಲ ಜೀವಂತವಾಗಿ ಇದ್ದೇ ಇರ್ತವೆ. ಬಸ್ತು ಈ ನಾವು ಆ 3 ಅಡಿ ಮಣ್ಣನ್ನ ನಿರಂತರವಾಗಿ ಹಾಳು ಮಾಡ್ತಾ ಹೋಗ್ತೀವಿ. ಸೊ ಈ ನದಿ ಪುನಶ್ಚೇತನ ಕಾರ್ಯಕ್ರಮಗಳು, ಕೆರೆಕಟ್ಟೆ ಪುನಶ್ಚೇತನ ಕಾರ್ಯಕ್ರಮಗಳು ಏನ್ ಮಾಡ್ತವೆ ಅಂದ್ರೆ, ಈ 3 ಅಡಿ ಅಂತರದಲ್ಲಿರುವಂತ ಮಣ್ಣನ್ನ, ಜೀವ ಸಂಕುಲಗಳನ್ನ ಸಂರಕ್ಷಣೆ ಮಾಡ್ತವೆ. ಅವು ಬದುಕಿನ ಮಾತ್ರ ನೀವು ಬದುಕಿಗೆ ಆಹಾರ ಬೆಳಿತೀವಿ. ಹಾಗಾಗಿ ಈ ಒಂದು ಕೆರೆಕಟ್ಟೆಗಳ ಸಂರಕ್ಷಣೆಯಿಂದ ಆ 3 ಅಡಿ ಮಣ್ಣನ್ನ ಸಂರಕ್ಷಣೆ ಮಾಡಿದ್ರೆ, ಅಲ್ಲಿ ತೇವಾಂಶ ಇರೋದು ಮಾಡಿದ್ರೆ ನಾವು ಮುಂದೆ ಕೂಡ ಆಹಾರ ಬೆಳಿಬೋದು, ಊಟ ಮಾಡ್ಬೋದು. ಇಲ್ಲಾಂದ್ರೆ ಊಟ ಮಾಡೋದು ಕಷ್ಟ ಇದೆ, ಮಾತ್ರ ನಂಬ್ಬೋದು. ಈ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಅಭಿಯಾನ ಮಾಡಬೇಕು ಅಂತ ಅನ್ಕೊಂಡ್ವಿ.